ಎಲ್ರಿಗೂ ನಮಸ್ಕಾರ. ನಮ್ಮ ಈ ಸೊಸೈಟಿನಲ್ಲಿ ನಮ್ಮ ಸುತ್ತಮುತ್ತಲಿನಲ್ಲಿ ಇರುವಂಥ ಜನರು, ನಮಗೆ ತಿಳಿದಿರುವಂಥ ವ್ಯಕ್ತಿಗಳು, ನಾವು ನೋಡುವಂಥ ವ್ಯಕ್ತಿಗಳು ಎಲ್ಲರೂ ಈಗ ಒಂದು ಮನಿ ಮೈಂಡೆಡ್ ಆಗಿದ್ದಾರೆ. ಅದಾದಮೇಲೆ ಎಲ್ರಿಗೂ ಒಂದು ಸಕ್ಸಸ್ ಅನ್ನೋದು ತುಂಬ ಒಂದು ಸ್ವೀಟ್ ಥಿಂಗಾಗಿ ಕಾಣಿಸ್ತಾ ಇದೆ. ಎಲ್ಲ ವ್ಯಕ್ತಿಗಳನ್ನು ಇನ್ನೊಬ್ಬ ವ್ಯಕ್ತಿಯನ್ನು ಅವರದೇ ಆದಂಥ ಒಂದು ದೃಷ್ಟಿಕೋನದಲ್ಲಿ ನೋಡ್ತಾರೆ. ಯಾವ ರೀತಿಯಾದಂತಹ ದೃಷ್ಟಿಕೋನ ಅಂದರೆ, ಎಲ್ಲರೂ ಒಂದು ತಕ್ಕಡಿ ಇಟ್ಕೊಂಡಿರ್ತಾರೆ. ಆ ತಕ್ಕಡಿನಲ್ಲಿ ಅವರ ಒಂದು ಅಭಿಪ್ರಾಯ, ಇನ್ನೊಂದಲ್ಲಿ ನಿಜವಾದ ಆ ವ್ಯಕ್ತಿಯಲ್ಲಿ ಇರೋವಂತಹ ಒಂದು ಅಸೆಟ್ ಆಗಿರ್ಬೋದು, ಆ ವ್ಯಕ್ತಿ ಎಲ್ಲಿವರೆಗೂ ಅವ್ರು ಏನೇನು ಅಂದ್ಕೊಂಡಿರ್ತಾರೋ ಆ ಒಂದು ವಿಷಯಗಳನ್ನ ಆ ವ್ಯಕ್ತಿ ಅಚೀವ್ ಮಾಡಿದಾನ ಇಲ್ವಾ ಅನ್ನೋವಂಥ ಒಂದು ದೃಷ್ಟಿಕೋನದಲ್ಲಿ ಅವನನ್ನು ಅಳಿತಾರೆ. ಇನ್ ಕೇಸ್ ಅವ್ರು ಅಂದ್ಕೊಂಡಿರೋದಕ್ಕಿಂತ ಅವನು ಅತಿಯಾಗಿ ಇರೋವಂಥ ಒಂದು ಅಸೆಟ್ನ ಹೊಂದಿದ್ದ ಅಂದರೆ ಅವನಿಗೆ ಅವರು ರೆಸ್ಪೆಕ್ಟ್ ಕೊಡ್ತಾರೆ. ಅವ್ರು ಅಂದ್ಕೊಂಡಿರೋದಕ್ಕಿಂತ ಅವನು ಕೆಳಗಡೆ ಇದ್ದ ಅಂದರೆ ಅವನನ್ನು ಕೇರ್ ಮಾಡಲ್ಲ. ಈಗಿರುವಂಥ ಒಂದು ಸಮಾಜದಲ್ಲಿ, ಸಮಾಜ ಅಂದರೆ ಏನು ಅಂದರೆ ಗ್ರೂಪ್ ಆಫ್ ಪೀಪಲ್, ಒಂದು ಲ್ಯಾಕ್ಸ್ ಥೌಸಂಡ್ಸ್ ಆಫ್ ಪೀಪಲ್ ಬಂದು ವಾಸ ಮಾಡ್ತಿರೋವಂತಹ ಒಂದು ಪ್ರದೇಶ. ಆ ಪ್ರದೇಶದಲ್ಲಿರುವಂಥ ಜನರು ಯಾವ ರೀತಿಯಾದಂತಹ ಒಂದು ವ್ಯಕ್ತಿಯನ್ನು, ಯಾವ ರೀತಿಯಾದಂತಹ ಒಂದು ವಿಷಯವನ್ನು ಅವರು ಇಂಪಾರ್ಟೆಂಟಾಗಿ ನೋಡ್ತಾ ಇದ್ದಾರೆ ಅಂದರೆ ಸಕ್ಸಸ್ಫುಲ್ ಮ್ಯಾನ್ ಹಿಂದೆ ಇರುವಂತಹ ಅಸೆಟ್ಸ್. ಎಲ್ಲರಿಗೂ ಒಂದು ಸಕ್ಸಸ್ಫುಲ್ ಮ್ಯಾನ್ ಯಾರು ಅಂತ ಕೇಳಿದ್ರೆ ಅವರು ರೆಫರ್ ಮಾಡ್ತಾರೆ. ಒಂದು ಫಿಲಮಲ್ಲಿರುವಂಥ ಸ್ಟಾರ್ಸ್ ಆಗಿರ್ಬೋದು, ಒಂದು ಸ್ಪೋರ್ಟ್ಸಲ್ಲಿರುವಂಥ ಗುಡ್ ಪ್ಲೇಯರ್ಸ್ ಆಗಿರ್ಬೋದು, ಅದಾದ ಮೇಲೆ ಒಂದು ಬಿಸ್ನೆಸ್ ಮ್ಯಾನ್ಸ್ ಆಗಿರ್ಬೋದು, ಒಂದು ಕನ್ಸ್ಟ್ರಕ್ಷನಲ್ಲಿರುವಂತಹ ದೊಡ್ಡ ದೊಡ್ಡ ಲ್ಯಾಂಡ್ ಲಾರ್ಡ್ಸ್ ಆಗಿರ್ಬೋದು, ಒಂದು ರಾಜಕೀಯ ವ್ಯಕ್ತಿಗಳಾಗಿರ್ಬೋದು, ಇವರನ್ನೆಲ್ಲ ಒಂದು ಸಕ್ಸಸ್ಫುಲ್ ಪರ್ಸನ್ ಅಂತ ಇವರು ಅಡ್ರೆಸ್ ಮಾಡ್ತಾರೆ. ಆದರೆ ಈ ಒಂದು ನಿಜವಾದ ಸಕ್ಸಸ್ ಬಂದು ಬರೀ ಈ ಒಂದು ಮಾನಿಟರಿ ಆಸ್ಪೆಕ್ಟ್, ಒಂದು ಸಮಾಜದಲ್ಲಿ ಇರುವಂಥ ಒಂದು ದೃಷ್ಟಿಕೋನದಿಂದ ನೋಡಿದಾಗ ಮಾತ್ರನೇ ಅದು ಬರೀ ಸಕ್ಸಸ್ಫುಲ್ ಆಗಿ ಕಾಣಿಸ್ತಾ ಇದೆ. ಬಟ್ ಇದರ ಹಿಂದೆ ಇರೋವಂಥ ಒಂದು ಹ್ಯುಮ್ಯಾನಿಟೇರಿಯನ್ ಆಸ್ಪೆಕ್ಟ್, ಒಂದು ಮನುಷ್ಯನ ಬಳಿ ಹಣ ಇಲ್ಲ ಅಂದ್ರೂ ಅವನ ಹತ್ರ ಒಂದು ಜೀವ ಇದೆಯಲ್ಲ, ಒಂದು ಜೀವನ ಇದೆಯಲ್ಲ, ಆ ಜೀವನದ ಒಂದು ಆಧಾರದ ಮೇಲೆ ನೋಡಿದಾಗ ಯಾವುದು ಒಂದು ನಿಜವಾದ ಸಕ್ಸಸ್ ಅಂತ ಕೇಳಿದಾಗ ತುಂಬ ಜನ ನಮ್ಮ ಒಂದು ಈ ಇಂಡಿಯನ್ ಒಂದು ಸಿಸ್ಟಮಲ್ಲಿ ಬದುಕ್ತಾ ಇರೋವಂಥ ಒಂದು ತುಂಬ ಜನ ಬಂದು ತುಂಬ ಕಷ್ಟದಲ್ಲಿ ಬದುಕ್ತಾ ಇರುವಂಥ ವ್ಯಕ್ತಿಗಳು ತುಂಬ ಜನ ಇದ್ದಾರೆ. ಈವನ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂತ ಹೇಳ್ತಾರೆ ನೋಡಿ, ಅದಕ್ಕಿಂತ ಕೆಳಗಡೆ ಲೋವರ್ ಮಿಡಲ್ ಕ್ಲಾಸ್, ಅದಕ್ಕಿಂತ ಕೆಳಗಡೆ ಲೋವರ್ ಕ್ಲಾಸ್, ಅದಕ್ಕಿಂತ ಕೆಳಗಡೆ ಬಂದು ಪೂರ್ ಕ್ಲಾಸ್. ಸೊ ಈ ಒಂದು ಮಿಡಲ್ ಕ್ಲಾಸ್ಗಿಂತ ಕೆಳಗಡೆ ಇರುವಂಥ ವ್ಯಕ್ತಿಗಳು ತುಂಬ ಕಷ್ಟಗಳನ್ನ ಅನುಭವಿಸ್ತಾ ಇರ್ತಾರೆ. ಯಾವ ರೀತಿಯಾದಂಥ ಒಂದು ಕಷ್ಟ ಅಂತ ಕೇಳಿದಾಗ, ನೀವು ಒಂದು ಅಂಗಡಿಗೆ ಹೋಗ್ತೀರಾ, ನಿಮ್ಗೆ ಇಷ್ಟ ಆಗಿರುವಂಥ ಕೆಲವು ಚಿಕ್ಕದಾಗಿರುವಂಥ ಬೇಸಿಕ್ ಎಸೆನ್ಷಿಯಲ್ ಥಿಂಗ್ಸನ್ನು ನೀವು ಅಷ್ಟೊಂದೇನು ಯೋಚನೆ ಮಾಡಿದ್ರೆ ನೀವು ಕೊಂಡ್ಕೊಳ್ಳೋ ಅಷ್ಟು ನಿಮ್ಮ ಹತ್ರ ದುಡ್ಡಿದೆ ಅಂದರೆ ನಿಮಗೆ ಯಾವುದೋ ಒಂದು ಕಡೆ ನಿಮಗೆ ಸ್ವಲ್ಪ ಆಪರ್ಚುನಿಟಿ ಇದೆ, ಸ್ವಲ್ಪ ನೀವು ವೆಲ್ ಆಗಿದ್ದೀರಾ ಅಂತ ಅರ್ಥ. ಬಟ್ ನಾನು ಯಾಕೆ ಒಂದು ವಿಚಾರವನ್ನು ನಿಮಗೆ ಅಡ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ ಅಂದರೆ, ಈ ಫುಲ್ಲು ಲೋವರ್ ಕ್ಲಾಸಲ್ಲಿರೋವಂಥ ವ್ಯಕ್ತಿಗಳು ಬಂದು ತುಂಬ ಕಷ್ಟಪಡ್ತಾರೆ. ಇವನ್ ಒಂದು ಪೆನ್ ತೊಗೊಳ್ಬೇಕು ಅಂದ್ರೂ ಎಲ್ಲರೂ ಒಂದು 5 ರೂಪಾಯಿ, 10 ರೂಪಾಯಿ, 15 ರೂಪಾಯಿ, 20 ರೂಪಾಯಿ ಪೆನ್ ತೊಗೊಳ್ತಾರೆ. ಬಟ್ ಒಬ್ಬ ನಿಜವಾದ ಕಷ್ಟದಲ್ಲಿರುವಂಥ ವ್ಯಕ್ತಿ ಬಂದು
ಅವನು ತುಂಬ ಚಿಕ್ಕದಾಗಿರುವಂಥ ಒಂದು 2 ರೂಪಾಯಿ, 3 ರೂಪಾಯಿ, 4 ರೂಪಾಯಿ ಪೆನ್ನು, ಅವನು ಅಷ್ಟರಲ್ಲೇ ಸಂತೋಷವಾಗಿರ್ತಾನೆ. ಒಂದು ಪೆನ್ ತೊಗೊಳೋದ್ರಲ್ಲೂ ಅವ್ರು ಕಾಂಪ್ರಮೈಸ್ ಮಾಡ್ಕೊಳ್ಳೋವಂಥ ಅವಶ್ಯಕತೆ ಇರುತ್ತೆ ಅಂತ ನಾನು ಹೇಳಕ್ಕೆ ಬರ್ತಾಯಿದ್ದೀನಿ. ಅದೇ ರೀತಿ ಒಂದು ದಿನಸಿ ಆಗಿರ್ಬೋದು, ವಾಸ ಮಾಡುವಂಥ ಮನೆ ಆಗಿರ್ಬೋದು, ಅವರು ಹೋಗುವಂಥ ಒಂದು ಎಂಟರ್ಟೈನ್ಮೆಂಟ್ ಆಗಿರ್ಬೋದು, ಎಲ್ಲನೂ ಅಷ್ಟೇ. ಸೊ ಅವರು ಕೆಲವು ವಿಚಾರಗಳಲ್ಲಿ ಅವ್ರು ಕಾಂಪ್ರಮೈಸ್ ಮಾಡ್ಕೊತಾರೆ. ಇದರ ಇನ್ನೂ ಒಂದು ದೂರದೃಷ್ಟಿ, ಒಂದು ದೃಷ್ಟಿಕೋನ ಏನು ಅಂದರೆ, ಈ ಕಷ್ಟದಲ್ಲಿ ಬದುಕ್ತಾ ಇರೋವಂಥ ವ್ಯಕ್ತಿಗಳಲ್ಲೂ ಅನೇಕ ಜನರು ನಾನು ಲೈಫಲ್ಲಿ ಮುಂದೆ ಬರಬೇಕು, ನಾನು ಲೈಫಲ್ಲಿ ಅಚೀವ್ ಮಾಡಬೇಕು, ನಾನು ಲೈಫಲ್ಲಿರುವಂತಹ ಈ ಪ್ರಾಬ್ಲಮ್ಸನ್ನ ಸಾಲ್ವ್ ಮಾಡಬೇಕು, ನಾನು ನೆಕ್ಸ್ಟ್ ಈ ಥರ ಪ್ರಾಬ್ಲಮ್ಸಲ್ಲಿ ಸಿಕ್ಕಾಕೊಳ್ಳದೆ ನನ್ನ ಮಕ್ಕಳಿಗೆ, ನನ್ನ ಒಂದು ಫ್ಯೂಚರ್ ಜನ್ರೇಷನ್ಗೆ ಒಂದು ಒಳ್ಳೆಯಾಗಿರೋವಂಥ ಒಂದು ಬೆಟರ್ ಎನ್ವಿರಾನ್ಮೆಂಟನ್ನು ನಾನು ಕ್ರಿಯೇಟ್ ಮಾಡಬೇಕು ಅನ್ನೋ ಒಂದು ಆಸ್ಪೆಕ್ಟಲ್ಲಿ, ಅನ್ನೋ ಒಂದು ನಂಬಿಕೆಯಲ್ಲಿ ಅವರು ಕೆಲವರು ಎಫರ್ಟ್ ಆಗ್ತಾ ಇರ್ತಾರೆ, ಕೆಲವರು ಕೆಲವು ವಿಷಯಗಳಲ್ಲಿ ಕಾಂಪ್ರಮೈಸ್ ಮಾಡ್ಕೊತಾ ಇರ್ತಾರೆ. ಅಂಥ ವ್ಯಕ್ತಿಗಳು ನಿಜವಾದ ಸಕ್ಸಸ್ಫುಲ್ ಪರ್ಸನ್. ಅಂಥವರು ಬಂದು ಮನುಷ್ಯನ ಒಂದು ಈ ಕಷ್ಟದಲ್ಲಿ ಇದ್ರೂ ಬೇರೆಯವ್ರ ಹತ್ರ ಯಾವುದೇ ರೀತಿಯಾದಂತಹ ಒಂದು ಸುಳ್ಳು ಹೇಳದೆ, ಯಾರಿಗೊಬ್ರಿಗೆ ಮೋಸ ಮಾಡದೆ, ಯಾವುದೋ ಒಂದು ಈಸಿಯಾಗಿ ಮನಿ ಸಂಪಾದನೆ ಮಾಡೋವಂಥ ಒಂದು ಜಾಲಕ್ಕೆ ಹೋಗಿ ಸಿಕ್ಕಾಕೊಡದೆ, ಯಾವುದೋ ಒಂದು ಮಾಡಬಾರ್ದು ಕೆಲಸವನ್ನು ಮಾಡದೆ, ಯಾವುದೋ ಒಂದು ಕಡೆ ಒಂದು ಚೀಪ್ ಪ್ಲೆಷರ್ ಸಿಗುತ್ತೆ, ಇಂಥ ಕಡೆ ಹೋದರೆ ಒಂದು ಸ್ಮೋಕ್ ಮಾಡೋದು, ಒಂದು ಡ್ರಿಂಕ್ಸ್ ಮಾಡೋದು ಅನ್ನುವಂಥ ಒಂದು ಚಟಕ್ಕೆ ಹೋಗಿ ಸಿಕ್ಕಾಕೊಡದೆ, ತನ್ನ ಮನೆಗೋಸ್ಕರ, ತನ್ನ ಒಂದು ರೆಸ್ಪಾನ್ಸಿಬಿಲಿಟಿಗೋಸ್ಕರ ಅವ್ರ ಎನರ್ಜಿನ ಕನ್ಸರ್ವ್ ಮಾಡಿ ಇಟ್ಕೊಂಡು ಅದಕ್ಕೋಸ್ಕರ ಸ್ಪೆಂಡ್ ಮಾಡ್ತಾರಲ್ಲ, ಇವರೆಲ್ಲ ಒಬ್ರು ನಿಜವಾದ ಸಕ್ಸಸ್ಫುಲ್ ಪರ್ಸನ್ಸ್. ನಾವು ಈಗಿರೋವಂಥ ಒಂದು ಸೋಷಿಯಲ್ ಮೀಡಿಯಾನಲ್ಲಿ ನೋಡ್ತಾ ಇರೋವಂಥ ಸಕ್ಸಸ್ಫುಲ್ ಪರ್ಸನ್ ಎಲ್ಲ ಅರ್ಧಕ್ಕರ್ಧ ಜನ ಬಂದು ತುಂಬ ಶಾಲೋ ಆಗಿದ್ದಾರೆ. ಹೊಸ ಬಟ್ಟೆ ಹಾಕೊಳ್ಬೋದು, ಹೊಸ ಗಾಡಿಗಳು ತೊಗೊಳ್ಬೋದು, ಹೊಸ ಮನೆಗಳಲ್ಲಿರ್ಬೋದು, ಹೊಸ ಹೊಸ ಜಾಗಕ್ಕೆ ಹೋಗ್ಬೋದು. ಏನು ಮಾಡಿದ್ರೂ ಮನುಷ್ಯನ ಒಂದು ಮೈಂಡ್ ಸೆಟ್, ಮನುಷ್ಯನ ಒಂದು ಬಿಲೀಫ್ ಅದು ತುಂಬ ಚೇಂಜ್ ಆಗಲ್ಲ. ಏಕೆಂದರೆ ಯಾರ ಹತ್ರ ಏನು ಇಲ್ಲದೆ ಇರೋವಂಥ ಸಂದರ್ಭದಲ್ಲಿ ಒಂದು ಹೋಪ್ ಇರುತ್ತೋ ಅವನು ನಿಜವಾದ ಶ್ರೀಮಂತ. ಯಾರ ಹತ್ರ ಎಲ್ಲ ಇದ್ದೂ ಅವನ ಜೀವನವನ್ನು ಒಂದು ಲೈಟಾಗಿ, ಒಂದು ಎಂಜಾಯ್ಮೆಂಟಲ್ ಮೂಮೆಂಟಲ್ಲಿ ಮಾತ್ರ ಅವನು ಸ್ಪೆಂಡ್ ಮಾಡೋದಕ್ಕೆ ಇಷ್ಟಪಡ್ತಾನೋ, ಅವನಿಗಿನ್ನ ಲೈಫ್, ನಿಜವಾದ ಲೈಫ್ ಅವನಿಗೆ ಗೊತ್ತಾಗ್ತಾ ಇಲ್ಲ ಅಂತ ಅರ್ಥ. ಯಾಕೆಂದರೆ ಎಲ್ರಿಗೂ ಗೊತ್ತು, ಹಣ ಇದ್ದರೆ ನಮಗೆ ಒಂದು ಫ್ರೀಡಮ್ ಇರುತ್ತೆ, ನಾವು ಅಂದ್ಕೊಂಡಿದ್ದ ಕೆಲಸವನ್ನು ಆರಾಮಾಗಿ ಮಾಡ್ಬೋದು. ಈ ಹಣದ ಒಂದು ಸೈಕಾಲಜಿ ಏನು ಅಂದರೆ, ಒಂದು ನಿಜವಾದ ಒಂದು ಸೈಕಾಲಜಿ ಬಂದು ಹಣದಲ್ಲಿಲ್ಲ, ನಮ್ಮ ಮೈಂಡಲ್ಲಿರುವಂಥ ಒಂದು ಫ್ರೀಡಮಲ್ಲಿ ಇದೆ ಅಷ್ಟೇ. ಮನುಷ್ಯನಿಗೆ ಬೇಕಾಗಿರೋದು ನಿಜವಾದ ಒಂದು ಫ್ರೀಡಮ್. ಫಾರ್ ಎಕ್ಸಾಂಪಲ್, ಅವ್ನಿಗೆ ಇಷ್ಟ ಬಂದಿದ್ದು ಅವನ ತಲೆಯಲ್ಲಿ ಒಂದು ಜಾಗಕ್ಕೆ ಹೋಗಬೇಕು, ಒಂದು ಫುಡ್ಡನ್ನು ತಿನ್ನಬೇಕು, ಒಂದು ಕಂಡಿದ್ದನ್ನು ಅವನು ನೋಡಬೇಕು, ನೋಡಿದ್ದನ್ನು ಅವನು ಮುಟ್ಟಬೇಕು, ಕೆಲವು ವಿಷಯಗಳನ್ನ ಅವನು ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಯಾವ್ಯಾವ ಅನ್ಕೊತಾನೋ ಅದನ್ನೆಲ್ಲ ಅವನ ಕೈಲಿ ಮಾಡೋಕ್ಕಾಯ್ತು ಅಂದರೆ ಅವನು ಸಂತೋಷವಾಗಿರ್ತಾನೆ ಅಷ್ಟೇ. ಆ ಸಂತೋಷ ಬಂದು ಅವನ ಮೈಂಡಲ್ಲಿ ಯಾವ ರೀತಿಯಾದಂಥ ಥಾಟ್ ಜನ್ರೇಟ್ ಮಾಡಿಕೊಡ್ತಾ ಇದೆ, ಆ ಥಾಟ್ಗೆ ಎಷ್ಟು ಚೆನ್ನಾಗಿ ಅವನು ರಿಯಾಕ್ಟ್ ಮಾಡ್ತಾ ಇದ್ದಾನೆ, ಆ ರಿಯಾಕ್ಟ್ ಮಾಡಿದ ಒಂದು ಪರಿಣಾಮದಿಂದ ಅವನ ಮೈಂಡಲ್ಲಿ ಎಷ್ಟು ರೀತಿಯಾಗಿದ್ದಂತಹ ಒಂದು ಕೆಮಿಕಲ್ ಹಿಟ್ ಆಗ್ತಾ ಇದೆ ಅನ್ನೋವಂಥದ್ದು ಒಂದು ಸೈಕಾಲಜಿ ಆಸ್ಪೆಕ್ಟಿಂದ ನೋಡಿದ್ರೆ ಅದು ಒಂದು ಟೈಪ್ ಆಫ್ ಫ್ರೀಡಮ್ ಅಷ್ಟೇ. ಬಟ್ ಅದು ಟೆಂಪರರಿ ಆಗಿರುತ್ತೆ. ಒಂದು ರಿಯಲ್ ಲೈಫ್ ಆಸ್ಪೆಕ್ಟಲ್ಲಿ ನೋಡಬೇಕು ಅಂದರೆ ತುಂಬ ಜನ ಬಂದು ತುಂಬ ಕಷ್ಟಪಡ್ತಾ ಇರ್ತಾರೆ. ಹೀಗೇನೆ ಒಬ್ಬ ವ್ಯಕ್ತಿ ಅವತ್ತು ಒಂದು ದಿನ ತುಂಬ ಜೋರಾಗಿ ಮಳೆ ಬರ್ತಾ ಇರುತ್ತೆ. ಆ ಮಳೆಯಲ್ಲಿ ಕೈಯಲ್ಲಿ ಒಂದು ಅಂಬ್ರೆಲ್ಲ ಹಿಡ್ಕೊಂಡು ನಡ್ಕೊಂಡು ಹೋಗ್ಬಿಟ್ಟು ಬಸ್ ಸ್ಟಾಪಲ್ಲಿ ನಿಂತ್ಕೊಂಡು ಬಸ್ಸಿಗೆ ವೆಯ್ಟ್ ಮಾಡ್ತಾ ಇರ್ತಾನೆ ಆ ವ್ಯಕ್ತಿ.
ಬೆಳಿಗ್ಗೆ ಎದ್ದಿರ್ತಾರೆ. ಎದ್ದಾಗ ಮೈಯೆಲ್ಲ ಫುಲ್ಲು ಫೀವರ್, ಹೈ ಫೀವರ್ ಆಗೋಗಿರುತ್ತೆ. ಮೈಯಲ್ಲಿ ತುಂಬ ಜ್ವರ ಬಂದ್ಬಿಟ್ಟಿರುತ್ತೆ. ಅವತ್ತು ರಾತ್ರಿ ಎಲ್ಲ ತುಂಬ ಮಳೆ ಬಂದಿರೋದ್ರಿಂದ, ಇರೋದೊಂದು ಶೀಟ್ ಮನೆ ಆಗಿರೋದ್ರಿಂದ ಮಳೆ ಬಿದ್ದಾಗ ಅದು ತುಂಬ ಮಾಯ್ಶ್ಚರ್ನ ಇದು ಹೀರ್ಕೊಡುತ್ತೆ. ಮನೆ ತುಂಬ ತಣ್ಣಗಿರುತ್ತೆ. ಫೀವರ್ ಇದ್ದಾಗ ನಿದ್ದೆ ಬಂದಿಲ್ಲ, ರಾತ್ರಿ ಎಲ್ಲ ಸರಿಯಾಗಿ ನಿದ್ದೆ ಮಾಡಿಲ್ಲ. ಹೇಗೋ ಕಷ್ಟಪಟ್ಕೊಂಡು ಬೆಳಿಗ್ಗೆ ಎದ್ದು ನೋಡಿದಾಗ ಜ್ವರ ಬಂದ್ಬಿಟ್ಟಿದೆ. ಸರಿ, ಇವತ್ತು ರಜಾ ಹಾಕ್ಬಿಡೋಣ, ರಜಾ ಹಾಕ್ಬಿಟ್ಟು ಮಲ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದಾನೆ. ಬಟ್ ಆಲ್ರೆಡಿ 2 ದಿನ ರಜಾ ಆಗೋಗಿದೆ. ಸರಿ, ಏನು ಮಾಡೋದು, ಕೆಲ್ಸಕ್ಕೆ ಹೋಗಲೇಬೇಕು, ಮೈಯಲ್ಲಿ ಸ್ಟ್ರೆಂತ್ ಇಲ್ಲ. ಆ ಕಡೆ ಎಲ್ಲ ನೋಡಿದ್ರೆ, ಮನೆ ಸುತ್ತ ನೋಡಿದ್ರೆ ಮನೆಯಲ್ಲಿ ಬರೀ ಔಷಧಿ ಬಾಟ್ಲುಗಳೇ ಇದೆ. ಸರಿ ಅಂದ್ಬಿಟ್ಟು ಇವತ್ತು ರಜಾ ಹಾಕ್ಬಿಟ್ರೆ ಔಷಧಿ ಬಾಟ್ಲುಗಳನ್ನ ಕೊಂಡ್ಕೊಳ್ಳೋದಕ್ಕಾಗಲ್ಲ ಅಂದ್ಬಿಟ್ಟು ಮುಖಕ್ಕೆ ನೀರು ಹಾಕ್ಕೊಂಡು ಏನೋ ಹೆಂಡ್ತಿ ಮಾಡಾಕಿದ್ದು ನೆನ್ನೆ ಇದ್ದಿದ್ದ ತಂಗಳನ್ನ ತಿನ್ಕೊಂಡು, ಹಾಗೇನೆ ಒಂದು ಅರ್ಧೋಗಿರೋ ಅಂಥ ಒಂದು ಅವಾಯ್ ಚಪ್ಪಾಲ್ ಇಟ್ಕೊಂಡು, ಕೈಯಲ್ಲಿ ಕೊಡೆ ಇದೆ, ಅಂಬ್ರಲ್ಲ. ಅದು ಹೆಸ್ರಿಗೆ ಮಾತ್ರ ಅದು ಅಂಬ್ರಲ್ಲ ಅಷ್ಟೇ, ಅದು ಆಲ್ರೆಡಿ ಅರ್ಧೋಗಿದೆ. ಆದ್ದರಿಂದ ಆದ್ರೂ ಪರವಾಗಿಲ್ಲ, ಅದು ಯಾವುದೋ ಒಂದು ಮಟ್ಟಕ್ಕೆ ಕಾಪಾಡುತ್ತೆ ಅಂದ್ಬಿಟ್ಟು ಅದನ್ನ ಹಿಡ್ಕೊಂಡು ನಡ್ಕೊಂಡು ಬಂದು ಬಸ್ ಸ್ಟಾಪಲ್ಲಿ ನಿಂತಿದ್ದಾರೆ ಆ ವ್ಯಕ್ತಿ. ಹೆಸರು ಬಂದು ಮಂಜುನಾಥ್, ವಯಸ್ಸು ಬಂದು ಒಂದು 32. ಬೆಂಗಳೂರಲ್ಲಿ ಒಂದು ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಏನಾಯಿತು, ಮಳೇಲಿ ಬಂದು ನಿಂತ್ಕೊಂಡಿದ್ದಾನೆ. ಮಳೇಲಿ ಬೇರೆ ನೆಂದ್ಬಿಟ್ಟಿದ್ದಾನೆ. ಬಸ್ಸು 5 ನಿಮಿಷ ಲೇಟ್. 9 ಗಂಟೆ 5 ನಿಮಿಷಕ್ಕೆ ಆಫೀಸ್ಗೆ ಗಾರ್ಮೆಂಟ್ಸ್ಗೆ ಹೋಗಿದ್ದಾನೆ. ಹೋದರೆ 5 ನಿಮಿಷ ಲೇಟ್ ಆಗಿರೋದ್ರಿಂದ ಅವ್ರ ಮ್ಯಾನೇಜರ್ ಬಂದ್ಬಿಟ್ಟು, ಗಾರ್ಮೆಂಟ್ಸಲ್ಲಿ ತುಂಬ ಜನ ಕೆಲಸ ಮಾಡ್ತಾ ಇರ್ತಾರೆ, ಅವರೆಲ್ಲರ ಮುಂದೆ, ಇದೇ ನಿಮ್ಮ ಅಪ್ಪನ ಮನೆನಾ ಇದು, ಏನು ಇಷ್ಟೊತ್ತಿಗೆ ಬಂದಿದ್ಯಾ, ಕರೆಕ್ಟ್ ಟೈಮಿಗೆ ಬಂದಿಲ್ಲ ಅಂದರೆ ಇವತ್ತು ಅರ್ಧ ಸಂಬಳ ಕಟ್ ಮಾಡ್ತೀನಿ ಅಂತ ಹೇಳ್ತಾರೆ. ಅವನು ಮಂಜುನಾಥ್ ಪಾಪ ಅರ್ಧ ಸಂಬಳ ಕಟ್ ಮಾಡಿಬಿಟ್ರೆ ಅವನ ಲೈಫಲ್ಲಿ ತುಂಬ ಪ್ರಾಬ್ಲಮ್ಸ್ ಆಗೋಗುತ್ತೆ. ಯಾಕೆಂದರೆ ಬರೋ ಒಂದು ಸಂಬಳದ ಮೇಲೇ ಅವನ ಜೀವನ ನಡೀತಾ ಇದೆ. ಆದ್ದರಿಂದ ಬೇರೆ ದಾರಿ ಇಲ್ಲದೆ ಎಲ್ಲರ ಮುಂದೆ ಮ್ಯಾನೇಜರ್ ಕಾಲು ಹಿಡ್ಕೊಂಬಿಟ್ಟು, ಈ ಥರ ಮಾಡಬೇಡಿ, ಇನ್ಮೇಲೆ ನಾನು ಲೇಟಾಗಿ ಬರಲ್ಲ, ನನಗೆ ಹುಷಾರಿರಲಿಲ್ಲ, ನನ್ನ ಮಗಳಿಗೂ ಹುಷಾರಿರಲಿಲ್ಲ, ಆದ್ದರಿಂದ ಸ್ವಲ್ಪ ನನ್ನ ಕೈಯಲ್ಲಿ ಕೋಪಪ್ ಮಾಡೋಕ್ಕಾಗಿಲ್ಲ ಟೈಮ್ನ ಅಂತ ಒಂದು ವಿಷಯನ ಹೇಳ್ತಾನೆ. ಅದಕ್ಕೆ ಮ್ಯಾನೇಜರ್ ಬಂದು, ನಿನಗೆ ಹುಷಾರಿಲ್ಲ ಅಂದರೆ ರಜಾ ಹಾಕ್ಬಿಟ್ಟು ಮನೇಲಿ ಇರಪ್ಪ, ಇಲ್ಲಿಗೇನಿಗೆ ಬರ್ತೀಯ, ಬೇರೆಯವ್ರಿಗೆಲ್ಲ ಹುಷಾರು ತಪ್ಸೋದಕ್ಕ, ಆಯ್ತು ಹೋಗಿ ಇವತ್ತು ಬೇರೆ ಕೆಲಸ ಮಾಡೋಗು ಅಂತ ಹೇಳ್ಬಿಟ್ಟು ಕಳಿಸ್ಬಿಡ್ತಾನೆ. ಈ ಥರ ಕಳಿಸಿದಾಗ ಮಂಜುನಾಥ್ ನಡ್ಕೊಂಡೆ ಜ್ವರದಲ್ಲೇ ಆ ಸೇವಿಂಗ್ ಮಷೀನಲ್ಲಿ ಇಟ್ಕೊಂಡು ಕೆಲಸ ಮಾಡ್ತಾ ಇರ್ತಾನೆ. ಲಂಚ್ ಬ್ರೇಕಲ್ಲಿ ಒಂದು ಪ್ಯಾರಾಸಿಟಮಾಲ್ ಹಾಕ್ಕೊಂಡು ಅವತ್ತು ಕೆಲಸ ಮುಗಿಯೋರ್ಗು ಹಾಗೇ ಒಂದು ಕೆಲಸ ಮಾಡ್ತಾ ಇರ್ತಾನೆ. ಬಟ್ ಈ ಒಂದು ಮೂಮೆಂಟಲ್ಲಿ ಎಲ್ಲರೂ ಮುಂದೆ ಅವಮಾನ ಮಾಡಿರ್ತಾನಲ್ವಾ. ನಾರ್ಮಲ್ ಜನ ಆದರೆ ನನಗೆ ಅವಮಾನ ಮಾಡಿಬಿಟ್ರು, ಎಲ್ಲರೂ ನೋಡಿದ್ರು, ನನಗೆ ಬೇಕಾಗಿರೋರೆಲ್ಲ ನೋಡಿದ್ರು ಅಂತೆಲ್ಲ ಯೋಚನೆ ಮಾಡ್ತಾರೆ. ಬಟ್ ಮಂಜುನಾಥ್ ಬಂದು, ಅಪ್ಪ ನನಗಿವತ್ತು ಅರ್ಧ ದಿನ ಸಂಬಳ ಕಟ್ ಮಾಡಿಲ್ಲ, ಅದರಿಂದ ನಾನು ನನ್ನ ಮಕ್ಕಳಿಗೆ ಒಂದು ಔಷಧಿ ಬಾಟ್ಲು ತೊಗೊಂಬಂದು ಕೊಡ್ಬೋದು, ಹೇಗೋ ನಾನು ತಪ್ಪಿಸ್ಕೊಂಬಿಟ್ಟೆ ಅಂತ ಅವನು ಅದನ್ನು ಯೋಚನೆ ಮಾಡ್ಕೊಂಡು ಕೆಲಸ ಮಾಡ್ತಾ ಇರ್ತಾನೆ. ಸೊ ಈ ಥರ ಈ ಕತೆ ನೋಡಿದಾಗ ಗೊತ್ತಾಗುತ್ತೆ, ನಮ್ಮಲ್ಲಿ ಅನೇಕ ಜನ ಇದೇ ರೀತಿಯಾದಂಥ ಪರಿಸ್ಥಿತಿನಲ್ಲಿ ಸಿಕ್ಕಾಕೊಂಡಿದ್ದೀವಿ. ಒಬ್ಬ ಡೆಲಿವರಿ ಬಾಯ್ ಆಗಿರ್ಬೋದು, ಒಬ್ಬ ಫ್ಯಾಕ್ಟ್ರಿ ವರ್ಕರ್ ಆಗಿರ್ಬೋದು, ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಆಗಿರ್ಬೋದು, ಅಥವಾ ಒಂದು ಹೋಟೆಲಲ್ಲಿ ಒಬ್ಬ ಸಪ್ಲೈಯರ್ ಆಗಿರ್ಬೋದು, ಅಥವಾ ಚಿಕ್ಕ ಚಿಕ್ಕ ಹುಡುಗರು ಒಂದು ಪಾರ್ಟ್ ಟೈಮ್ ಕೆಲಸಕ್ಕೆಲ್ಲ ಹೋಗ್ತಾ ಇರ್ತಾರೆ, ಅವರಾಗಿರ್ಬೋದು. ತುಂಬ ವಿಷಯಗಳಿದೆ. ಸೊ ಅಂಥವ್ರ ಲೈಫನ್ನು ಇದೇ ರೀತಿಯಾಗಿರುತ್ತೆ. ಈ ಕಥೆಯನ್ನು ನೋಡಿ ಕಲಿಯುವಂಥದ್ದು ಏನು ಅಂದರೆ, ಇವ್ರು ಯಾರೂ ಒಂದು ಸುಳ್ಳು ಹೇಳೋ, ಒಂದು ಮೋಸ ಮಾಡಿನೋ ಬದುಕ್ತಾ ಇಲ್ಲ. ಆ ಕಷ್ಟದಲ್ಲೂ ಅವರ ಒಂದು ಲೈಫನ್ನು ಅವರು ಲೀಡ್ ಮಾಡೋದಕ್ಕೋಸ್ಕರ ಅವರು ಸ್ಟ್ರಗಲ್ ಮಾಡ್ತಾ ಇದ್ದಾರೆ.
ಎಲ್ಲರೂ ಹೇಳ್ಬೋದು, ಕಷ್ಟ ಬಂದಾಗ ನೀನು ಹ್ಯಾಂಡಲ್ ಮಾಡೋದು ನೀನು ಕಲ್ತ್ಕೊಬೇಕು, ನೀನು ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತ. ಬಟ್ ಕೆಲವು ಸರಿ ಕೆಲವು ಕಷ್ಟಗಳು ನಮ್ಮನ್ನು ಬಂದು ಲಾಕ್ ಮಾಡಿಬಿಡುತ್ತೆ. ಕಷ್ಟ ಬಂದಾಗ ನಮಗೆ ಕೆಲವು ಸರಿ ತಲೆ ಓಡಲ್ಲ, ಕೆಲವು ವಿಚಾರಗಳು ನಮಗೆ ಫ್ಲ್ಯಾಶ್ ಆಗಲ್ಲ. ಈ ಕಷ್ಟ ಬಂದು ಒಂದು ಸ್ಮಾಲ್ ಅಮೌಂಟ್ ಆಫ್ ಟೈಮಲ್ಲಿವರೆಗೂ ಇದ್ದರೆ ಅದನ್ನ ಹೆಂಗೋ ತಪ್ಪಿಸ್ಕೊಂಡ್ಬಿಡ್ಬೋದು. ಬಟ್ ಅದು ವರ್ಷಾನುಗಟ್ಟಲೆ ಇದ್ದರೆ ಏನು ಕತೆ ಅದು? ಸೂಸೈಡ್ ಬಿಟ್ಟರೆ ಬೇರೆ ದಾರಿ ಇರಲ್ಲ. ಬಟ್ ಸೂಸೈಡ್ ಮಾಡಿಕೊಳ್ದೇನು ಅವ್ರ ಜೀವನದಲ್ಲಿ ನಮಗೆ ಅಂತ ಒಂದು ದಿನ ಇದೆ, ನಾನು ನನ್ನ ಕಷ್ಟವನ್ನು ನಾನು ಜಯಿಸ್ತೀನಿ, ನಾನು ಒಂದು ಹೊಸ ಎನ್ವಿರಾನ್ಮೆಂಟ್, ಒಂದು ಒಳ್ಳೆಯ ಎನ್ವಿರಾನ್ಮೆಂಟ್ನಿಗೆ ನಾನು ಹೋಗ್ತೀನಿ ಅನ್ನೋವಂಥ ಒಂದು ನಂಬಿಕೆಯಲ್ಲಿ ಬದುಕ್ತಾ ಇರುವಂಥ ಜನರು ಇದ್ದಾರಲ್ಲ, ಅವರು ನಿಜವಾದ ಸಕ್ಸಸ್ಫುಲ್ ಪರ್ಸನ್ಸ್. ಯಾಕೆಂದರೆ ಹೇಳ್ಬೋದು, ದುಡ್ಡಿರೋ ಅಂಥವ್ರು ಬಂದು ಅವ್ರು ಮಾರ್ಕೆಟಿಂಗ್ ಮಾಡ್ಕೊಬೋದು, ಪಬ್ಲಿಸಿಟಿ ಮಾಡ್ಕೊಬೋದು, ಇನ್ಫ್ಯಾಕ್ಟ್ ದುಡ್ಡು ಕೊಟ್ಟು ಅವರು ಪಬ್ಲಿಸಿಟಿ ಮಾಡ್ಕೊಬೋದು. ಬಟ್ ಇಂಥ ಒಂದು ಮಹಾದೇವಪ್ಪ, ಯಾರೋ ಒಬ್ಬ ಡೆಲಿವರಿ ಬಾಯ್, ಯಾರೋ ಒಬ್ಬ ಫ್ಯಾಕ್ಟ್ರಿ ವರ್ಕರ್, ಇವ್ರ ಬಗ್ಗೆ ಮಾತಾಡೋರು ಯಾರು ಇಲ್ಲ. ಬಟ್ ನಿಮಗೆ ಗೊತ್ತಿಲ್ಲ, ಅಂಥ ವ್ಯಕ್ತಿಗಳೇ ನಮಗೆ ಡೈಲಿ ಎಸೆನ್ಷಿಯಲ್ ಥಿಂಗ್ಸ್ಗೆ, ನಮ್ಮ ಜೀವನದಲ್ಲಿ ಕೆಲವು ವಿಚಾರಗಳಿಗೆ ಅವರು ಒಂದು ಅನ್ನೋನ್ ಪರ್ಸನ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಅಂಥವ್ರು ಕೆಲಸ ಮಾಡ್ತಾ ಇರೋದ್ರಿಂದನೇ ನಮಗೆ ಕೆಲವು ಪ್ರಾಡಕ್ಟ್ಸ್ ಆಗಿರ್ಬೋದು, ಕೆಲವು ಥಿಂಗ್ಸ್ ಆಗಿರ್ಬೋದು, ಕೆಲವು ವಿಷಯಗಳು ಬಂದು ನಮಗೆ ಅಫೋರ್ಡೆಬಲ್ ಪ್ರೈಸಲ್ಲಿ ತೊಗೊಳಕ್ಕಾಗ್ತಾ ಇದೆ. ಸೊ ಈ ಥರ ಇನ್ನೂ ಒಂದು ವಿಚಾರ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಈ ಫಿಲಮಲ್ಲಿ ಬರ್ತಾರಲ್ಲ, ಒಂದು ರಗ್ಗಾಗಿ, ಒಂದು ತಗ್ಗಾಗಿ, ಅದಾದಮೇಲೆ ನಾನೇ ಒಬ್ಬ ದೊಡ್ಡ ವ್ಯಕ್ತಿ ಅಂತ, ಅದಾದಮೇಲೆ ಒಂದು ರಿಚ್ ಆಗಿ ಇರೋವಂಥವ್ರೆ ಒಬ್ಬ ಸಕ್ಸಸ್ಫುಲ್ ಪರ್ಸನ್ ಅಂತ. ಸೊ ಇಂಥ ವ್ಯಕ್ತಿಗಳೆಲ್ಲ ನಿಜವಾದ ಸಕ್ಸಸ್ಫುಲ್ ಪರ್ಸನ್ ಅಲ್ಲ. ಒಂದು ಹ್ಯುಮ್ಯಾನಿಟೇರಿಯನ್ ಆಸ್ಪೆಕ್ಟಿಂದ ನೋಡಿದಾಗ ಹೇಳ್ಬೋದು, ಅಷ್ಟು ಜನದ ಮುಂದೆ ಅವ್ನು ಬೈಸ್ಕೊಂಡ್ರು, ಹೋಗಯ್ಯ, ಯಾರು ಬರ್ತಾರೆ ನಿಮ್ಮ ಕೆಲಸಕ್ಕೆ, ಏನು ಎಲ್ಲರ ಮುಂದೆ ಬೈಯೋದಕ್ಕೆ, ನಾನೇನು ಅನ್ಸ್ಕೊಳಕ್ಕದ ಇದ ಅಂತ ಹೇಳ್ಬಿಟ್ಟು ಅವನಿಗೆ ಇನ್ನೊಂದು ಮಾತಿಗೆ ಇನ್ನೊಂದು ಮಾತು ಹೇಳ್ಬಿಟ್ಟು ಆ ಕೆಲಸದಿಂದ ರಾಜೀನಾಮೆ ಕೊಟ್ಬಿಟ್ಟು ಬಂದ್ಬಿಡ್ಬೋದು. ಬಟ್ ಬಂದಾದ್ಮೇಲೆ ನೆಕ್ಸ್ಟ್ ಬೇರೆ ಕಡೆ ಕೆಲಸ ಸಿಕ್ಕೋರ್ಗು ದುಡ್ಡು, ಜೀವನ. ಅದಕ್ಕೋಸ್ಕರನೇ ಬೈದ್ರೂ ಅನ್ನಿಸ್ಕೊಂಡ್ರು, ಕೆಲವು ಕಷ್ಟಗಳಿದ್ರೂ ಕಾಂಪ್ರಮೈಸ್ ಮಾಡಿಕೊಂಡು ಮಾಡ್ತಾ ಇರೋಂಥ ಕೆಲಸದಲ್ಲಿ ಇನ್ನೊಂದು ಕಡೆ ಆಪರ್ಚುನಿಟಿ ಸಿಗುತ್ತಾ, ಆ ಆಪರ್ಚುನಿಟಿಗೋಸ್ಕರ ನಾನು ಹೇಗೆ ನನ್ನ ಸ್ಕಿಲ್ನ ಇಂಪ್ರೂವ್ ಮಾಡ್ಕೊಳ್ಬೋದು, ಎಲ್ಲಿ ನನಗಿರೋವಂಥ ಒಂದು ಬೆಲೆ ಸಿಗುತ್ತೆ ಅನ್ನೋದಕ್ಕೋಸ್ಕರ ಹೋರಾಡ್ತಾ ಇರೋವಂಥ ವ್ಯಕ್ತಿಗಳಿದಾರಲ್ಲ, ಅವ್ರು ನಿಜವಾದ ಸಕ್ಸಸ್ಫುಲ್ ಪರ್ಸನ್ಸ್. ಮನುಷ್ಯನಿಗೆ ತಾಳ್ಮೆ, ಸಹನೆ, ಒಂದು ವಿವೇಕ ಅನ್ನೋದು ತುಂಬ ಮುಖ್ಯ. ಯಾರು ಈ ವಿಚಾರಗಳನ್ನ ಇಟ್ಕೊಂಡಿರ್ತಾರೋ ಅವರು ನಿಜವಾದಂತಹ ಪವರ್ಫುಲ್ ಪರ್ಸನ್ಸ್. ಯಾಕೆಂದರೆ ಒಂದು ಮೂಮೆಂಟಲ್ಲಿ ನಮಗೆ ಟ್ರಿಗರ್ ಮಾಡಿಬಿಟ್ಟು ನಮ್ಮ ಮೂಮೆಂಟಲ್ಲಿ ಏನೋ ಅನಿಸ್ಬಿಡ್ತು ಅನ್ನೋದಕ್ಕೆ ನಾವು ಅದಕ್ಕೆ ಪ್ರತಿಕ್ರಿಯೆ ಕೊಟ್ಬಿಟ್ವಿ ಅಂದರೆ ಅದು ಎಲ್ಲರೂ ಕೊಡ್ತಾರೆ. ಬಟ್ ತಡ್ಕೊಳ್ಳೋವಂಥ ಶಕ್ತಿ ಇದೆಯಾ? ಯಾವ ವ್ಯಕ್ತಿ ತಡ್ಕೊತಾನೋ ಅವನು ನಿಜವಾಗ್ಲೂ ಬೆಳಿತಾನೆ. ಸೊ ಆ ಥರ ಐ ಹೋಪ್ ನಾವು ನಮ್ಮ ಮನೆಯಲ್ಲಿ ತುಂಬ ಕಷ್ಟಗಳಿದೆ. ಇನ್ಫ್ಯಾಕ್ಟ್ ನಾನು ತುಂಬ ಕೆಲಸಗಳು ಮಾಡಿದ್ದೀನಿ. ಡೆಲಿವರಿ ಬಾಯ್ ಆಗು ಕೆಲಸ ಮಾಡಿದ್ದೀನಿ, ಫ್ಯಾಕ್ಟ್ರಿ ವರ್ಕರ್ ಆಗು ಕೆಲಸ ಮಾಡಿದ್ದೀನಿ. ಅದೆಲ್ಲ ಕೆಲವು ಪಾಠಗಳನ್ನ ಹೇಳ್ಕೊಟ್ಟಿದೆ. ಸೊ ಅನೇಕ ರೀತಿಯಾದಂಥ ಕಷ್ಟಗಳು ಇದ್ರೂ ನಮ್ಮ ಲೈಫಲ್ಲಿ ನಮಗೆ ಅಂತ ಒಂದು ದಿನ ಬರುತ್ತೆ. ಆ ಒಂದು ದಿನ ಬರೋವರೆಗೂ ಕಾಯದೆ ಆ ದಿನಕ್ಕಾಗಿ ನಾವು ಸೃಷ್ಟಿ ಮಾಡೋದಕ್ಕೋಸ್ಕರ ನಾವು ಹಾಕುವಂಥ ಎಫರ್ಟು ತುಂಬ ಮುಖ್ಯವಾಗಿದೆ. ಸೊ ಪರ್ಸಿವರೆನ್ಸ್, ಡಿಸಿಪ್ಲಿನ್, ಅದಾದಮೇಲೆ ಹೋಪ್, ಈ ವಿಚಾರಗಳನ್ನ ನಾವು ಮರೀದೆ ಅವುಗಳನ್ನ ನಾವು ಪಾಲಿಸ್ಕೊಂಡು ಹೋದ್ವಿ ಅಂದರೆ ಖಂಡಿತ ನಾವು ಅಂದ್ಕೊಂಡಿರೋಂಥ ಕೆಲಸಗಳನ್ನ ನಾವು ಮಾಡ್ಬೋದು. ಸೊಸೈಟಿನಲ್ಲಿ ನಾವು ಯಾವುದೇ ರೀತಿಯಾದಂಥ ಎಫರ್ಟ್ ಹಾಕ್ದೇ ಜನ ನಮ್ಮನ್ನ ನೋಟಿಸ್ ಮಾಡೋದಕ್ಕೆ ಪ್ರಾರಂಭಿಸ್ತಾರೆ. ಸೊ ಇಷ್ಟೇ ಇವತ್ತಿನ ಸಂದೇಶ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.